ಸುನೇರಿ ಪಲ್ ಅಂತ ಅನ್ಬೋದು, ಹಿಂದಿದಾಗ ಸುನೇರಿ ಪಲ್ ಅಂತೀವಿ. ಬಂಗಾರದ ಒಂದು ಕಾಲ ಕ್ಷಣಗಳು. ಮೊದಲನೇ ಮಾತು ನಮ್ಮ ಮಾರುತಿ ಗುಜರಾತಿ ಸರ್, BO ಈ ನಮ್ಮ ಸೇಡಂ ತಾಲೂಕು ಶಿಕ್ಷಣ ಸುಧಾರಣೆ ಆಗಲಿಕ್ಕೆ. ಎರಡನೇದೊಂದು ಅಂತಂದರೆ ನಮ್ಮ ಹುಡುಗಿ ಸರ್, ಯಾಕಂತಂದರೆ ಕನ್ನಡದ ಅಭಿಮಾನಿ ಪಕ್ಕ ಅಭಿಮಾನಿಯವರು ಮತ್ತು ಪಕ್ಕ ಭಾರತೀಯ. ಎರಡು ಮಾತು ಯಾಕೆ ಹೇಳ್ತೀನಿ ಅಂತಂದರೆ, ಅವರು ಮೊದಲನೇ ಭಾಷಣ ಕೇಳಿದ್ದು ಕುಡ್ಕೊಂತಾರೆ. ಶಾಲಾ ಗ್ಯಾದರಿಂಗ್ ಡೇ ಇತ್ತು, ಅಲ್ಲಿ ಕೇಳೋದು ಸ್ವಲ್ಪ. ನಾನು ಜಾಸ್ತಿ ಭಾಷಣ ಕೇಳಲ್ಲ, ಆದರೆ ಅವ್ರ ಮಾತು ಒಂದೊಂದು ಮಾತು ಮುತ್ತಿನಂತಾಗಿತ್ತು. ಮೊದಲನೇದಾಗಿ ಅವ್ರು ಅಂದರು, ನಾವು ಹಾಯ್ ಹಲೋ ನಮಸ್ಕಾರ ಏನೂ ಹೇಳಲ್ಲ, ನಾನು ಶರಣಾರ್ಥಿಗಳು ಹೇಳ್ತೀನಿ ಅಂದರೆ ಅಪ್ಪಟ ಭಾರತೀಯವರಾಗಿ ಅಪ್ಪಟ ಕನ್ನಡದವರಾಗಿ ಮಾತಾಡ್ತಾರೆ ಅಂತಂದು ನಾವು ಅವ್ರಿಗೆ ಗೊತ್ತಾಯಿತು. ಅದಾದ ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಸೇಡಂ ತಾಲೂಕಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದರು. ಈ ಎರಡು ಮಾತಿಗೆ ನಾನು ಅವ್ರ ಚಿರಋಣಿಯಾಗಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಷ್ಟು ಕಾಲ ಇರ್ತಾರೆ, 1 ವರ್ಷ ಇರ್ಬೋದು ಬಹುಶಃ ಸರ್. ಇಲ್ಲಿ ಏನಾದರೂ ತಾವು ಮಾಡೇ ಹೋಗ್ಬೇಕಂತ ನನ್ನ ಒಂದು ಕಳಕಳಿಯ ಮನೆ ಮಾಡುತ್ತಾ ಎರಡು ಮಾತು ತೋರಿಸ್ತೀನಿ. ಗುಬ್ಬಿ ಸರ್ ಅವರ ಒಂದು ಸರ್ ಅವರೇ, ಮುಖ್ಯ ಗುರುಗಳೇ ಮತ್ತು ಎಲ್ಲ ಆತ್ಮೀಯ ಗುರುಗಳಿದ್ದಾರೆ. ವಿಶೇಷವಾಗಿ ಇವತ್ತು ಮಾತಾಡ್ಬೇಕಂತಂದರೆ ಮುಡುಬಿ ಸರ್ ಅವರ ಬಗ್ಗೆ ಸಾಕಷ್ಟು ಹೇಳಿದ್ರಿ ಮತ್ತು ಕೇಳಿದಿರಿ, ಆದರೂ ಕೂಡ ಹೇಳ್ತಕ್ಕಂಥದ್ದು ಏನಿಲ್ಲ. ಆದರೆ ಇವತ್ತು ಕೂಡ್ಲದಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿರ್ತಕ್ಕಂಥ ಮುಡುಬಿ ಸರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಇವತ್ತು ಸಾಧನೆಯನ್ನು ಅವಲ್ಟಿಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಾಲೆಗೆ ತೊಗೋಬೇಕಂದ್ರೆ ಅವರು ಕುಕ್ಕುಂದ ಶಾಲೆಗೆ ನಾನು ಆಯ್ಕೆ ಮಾಡ್ಕೊಳ್ತೀನಿ. 1 ವರ್ಷದ ನೀನು ಎಲ್ಲ ಬಿಡಿಸ್ಕೊಂಡು ಹೋಗಪ್ಪ ಅಂದ್ರೆ ಬರೀ ಸರ್ ನಿಮ್ಗೆ ಯಾವತ್ತೂ ಸ್ವಾಗತ ಇದೆ ಅಂತ ಹೇಳಿ. ಬಟ್ ಪದ್ಮಾವತಿ ಮೇಡಮ್ ಅವರು ಪ್ಲೇಸನ್ನು ತೊಗೊಂಡ್ರು. ಆದರೂ ಕೂಡ ಸರ್ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು ನಮ್ಮ ಶಾಲೆಗೆ ಬರಲ್ಲ ಅಂದರೂ ಕೂಡ ನಮ್ಮ ಫೆಸ್ಟಿಗೆ ಬಂದರು. ಆ ರೀತಿಯಾಗಿರ್ತಕ್ಕಂಥ ಸಂತೋಷ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಸಾಹಿತ್ಯದ ಒಂದು ಸೋಡನ್ನು ಎಲ್ಲ ಕಡೆಗೆ ಹಬ್ಬಿಸ್ಬೇಕು ನೀವು. ಈ ಆಬಲ್ಟಿ ಊರು ಕೂಡ ಒಳ್ಳೆಯ ಒಂದು ಊರು ಇರ್ತಕ್ಕಂಥದ್ದು. ಯಾಕಂತಂದರೆ ದೇವೇಂದ್ರಪ್ಪ ಸರ್ ಅವರ ಪ್ರಭಾರಿ ಮುಖ್ಯಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲ ಅಣ್ಣವರು ಸಹಾಯ ಸಹಕಾರ ಎಲ್ಲ ಮಾಡಿರ್ತಾರೆ. ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಾವು ನೋಡಿರ್ತಕ್ಕಂಥದ್ದು ಭಾಳಷ್ಟು ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಊರು, ಒಳ್ಳೆಯ ಊರಿದೆ ಸರ್. ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಹಾಗಾಗಿ ಇಲ್ಲಿ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು